ಏನೈತಿ ಪರಿಸ್ಥಿತಿ? ಮಳಿ ಇಲ್ಲ, ಬೆಳಿ ಇಲ್ಲ. ಹೌದ್ಲಿ, ಆ ದೇವ್ರು ಯಾಕಾರ ತಂದೋಗದಾನ ಈ ಭೂಮಿ ಮೇಲೆ ನಮ್ನ. ಅಲ್ಲೇ ದೋಸ್ತ, ಉಣ್ಣಾಕ್ ಕುಂತ್ರ ಹುಳ್ ರುಚಿ ಹತ್ತೋದು. ಹೊಲಕ್ ಹೋಗಿ ಕೆಲಸ ಮಾಡತ್ತಾನೆ ಅಂದ್ರ ಕೆಲಸ ಮಾಡಂಗಾಗೋಲ್ದು. ಎರಡು ಹೋಗ್ಲಿ ಅಂತಂದ್ರ ಪಾಯ್ಕೆನ್ ಹೋಕ್ಕವಂದ್ರ ಅದು ಬರವಲ್ದು. ಎಂತ ಜೀವನ ಅಂತಿ ನಮ್ದು. ನಮ್ಮ ಬಡ್ಕಂಡ ಓದಲೆ 1 ಎಕರೆ ಹೋದ್ರು ಹೋಲಿ ಅಂತ ನಾನು ಕೇಳಿಲ್ಲ. ಅಡ್ಡ ಉದ್ದುದ್ದ ಶೆಟ್ದೆ. ಆದ್ರ ಈಗ ಆ ಹುಡುಗಿಯರ ಹೆಣ್ಣು ನೋಡಕ್ ಹೋದ್ರ ಅವ್ರು ನಮ್ಮ ನೋಡಿ ಶೆಟ್ಯಾಕತ್ತಾರ. ದೋಸ್ತ, ನಾನೇನಾರ ಕಾಲೇಜ್ ಮೆಟ್ಲ ಹತ್ತಿದ್ದೆ ಅಂದ್ರ ಒಂದಲ್ಲ 2 ಪಟಾಸ್ತಿದ್ದೆ. ಆದ್ರ ನಾವು ಮಾನ ಮರ್ಯಾದೆಗೆ ಅಂಜಿದ್ವಿ. ಏನ್ ಮಾಡ್ತಿದ್ವಿ ಈಗ? ಮಾನ ಮರ್ಯಾದೆ ಎಲ್ಲಿ ಐತಿ ಈಗೆಲ್ಲ? ಏ ದೋಸ್ತ, ನಮ್ ಬ್ರೋ ಹೊಂಟಾಳಲ್ಲಿ. ಹೌದಲ್ಲಿ, ಮೋಸ್ಟ್ಲಿ ಹೊಂಡಕ್ ಬಿದ್ದು ಸಾಯಕ್ ಹೊಂಟಿರ್ಬೇಕು. ಯಾಕೆ ಹೇಳ? ಆಕಿ ಗಂಡನ್ ನೆನಪಾಗಿ ಹೋಗಲ್ ನೋಡಲೆ. ನಮಗೊಂದ್ ಚಿಂತಿದ್ರ ಆಕಿಗೊಂದ್ ಚಿಂತಿ. ಹೌದಾ ಬ್ರೋ? ಕಮಾನ್ ಜಾಯಿನ್ ಮೀ. ಬಂದೆ. ಲೇ, ಅಜ್ಜಗ ಅರ್ಬಿ ಚಿಂತೆ ಆದ್ರ ಮೊಮ್ಮಗಳಿಗೆ ಏನೇನೋ ಚಿಂತೆ ಅಂತ. ಹೌದು ನೋಡ್ಲೆ. ಹೇ ಬ್ರೋ, ಏನಿದೆ ಕಟ್ಟಿ ಕಾಯಕ್ ಕುಂತ್ಬಿಟ್ರಲ್ಲ ಇದ್ರೆ ಕುತ್ಕೊಂಡ? ಏನ್ ಮಾಡೋದ್ವಾ, ಕಟ್ಟಿ ಮೇಲೆ ಕುಂದಿರ್ಬೇಕಂದ್ವಿ. ನಾಯಿ ಮಕ್ಕಂಡಿದ್ವು. ಏನ್ ಮಾಡೋದ್ವಾ, ರಾತ್ರಿ ಅಂತರೂ ಮಂಚ ಕಾಯ ಭಾಗ್ಯ ಸಿಗ್ಲಿಲ್ಲ. ಅದಕ್ಕ ಈ ಕಟ್ಟಿ ಕಾಯಕತ್ತಾನಿ. ಹೌದು, ನೀ ಯಾಕ ಅವಸರದಾಗ ಹೊಂಟಿದ್ದಿ? ಏನಾರ ಹೊಂಡ ಬೀಳ್ಬೇಕಂತ ಹೊಂಟಿದ್ದೇನು? ನಿಮ್ಮ ಯಜಮಾನ್ರ ನೆನಪಾಗಿ? ಆ ಕುಡಕ್ ಬೇಬರ್ಸಿ ನನ್ ಮಗಂದ ನನ್ಗ್ಯಾಕ್ ನೆನಪಾಕತಿ? ಅವ್ನ ನೆನಪ ಆಗ್ಬಾರ್ದಂತಾನ ಡೈವರ್ಸ್ ಕೊಟ್ಟು ಬಂದನಿತ್ತಾಗ. ಅಲ್ಲ, ಅಲ್ಲಿ ಊರಾಗೇನ 16 ವರ್ಷದ ಹುಡುಗಿ ಓಡ್ ಹೋಗಿ ಮದ್ವೆ ಬಂದತ್ತಂತ. ಅಲ್ಲಿ ಪಂಚಾಯತಿ ಇಟ್ಟಾರ, ಅದಕ್ ಹೊಂಟಾನಿ. ಬರ್ರಿ ನೀವು ಹೋಗೋಣ. ಬ್ಯಾಡ ನೀನ ಹೋಗಿ ಬರ್ಬಾ. 40 ವರ್ಷ ಆತ ನಮ್ಗ ಮದುವೆ ಆಗಿಲ್ಲ. ಇನ್ನು 16 ವರ್ಷಕ್ಕೆ ಮಾಡ್ಯಾಳ. ಅವ್ರ ಮುಂದ್ ಬಂದ್ರ ನಮ್ಗ ಅಸಹ್ಯ ಆಗಲ್ಲನ. ಹೋಗ್